ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಜಗ್ಗಿಗೌಡ. ವೆಲ್ಕಮ್ ಟು J16 ಬ್ಲಾಗ್ಸ್. ನೋಡಿ ಹಿಮಾಲಯನ್ ಮೌಂಟೇನ್ ಹೆಂಗಿದೆ. ಸ್ನೋ ಕವರ್ ಆಗ್ಬಿಡ್ತು ಬರುತ್ತೆ. ವೆಯ್ಟ್ ಮಾಡಬೇಕು. ಕ್ಲಿಯರ್ ಆಗ್ತಾ ಇದೆ. ನೋಡಿ ಹೆಂಗಿದೆ ನೋಡಿ ಸ್ಕೈ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಮೌಂಟೇನ್ ವ್ಯೂ ನೋಡಿ ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಇದು ದಾಲ್ ಲೇಕ್ ಅಂತ ಕರೀತಾರೆ. ಆ್ಯಕ್ಚುಲಿ ಫೇಮಸ್ ಲೇಕ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಶ್ರೀನಗರಲ್ಲಿರೋದು. ನೆಕ್ಸ್ಟ್ ಲೆವೆಲ್ ಇದೆ. ಇದೇ ಬೋಟ್ ಹೌಸ್ಗೆ ಮೇನ್ ಬೋಟ್ ಹೌಸು ಇಲ್ಲೇ ಎಲ್ಲರೂ ಆಲ್ಮೋಸ್ಟ್ ಸ್ಟೇ ಮಾಡೋದು. ಸ್ಮಾಲ್ ರೈಡ್ ಹೋಗ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಆ್ಯಕ್ಚುಲಿ ಕೋಲ್ಡ್ ವೆದರಲ್ಲಿ ಈ ಥರ ಇರುತ್ತೆ. ಸ್ನೋಫಾಲ್ ಎಲ್ಲ ಬೀಳ್ತಾರೆ, ಫುಲ್ ಐಸ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಬೆಳಗ್ಗೆ ಟೈಮಲ್ಲಿ ಫುಡ್ ಪ್ರಿಪೇರ್ ಮಾಡ್ತಾರೆ. ನಾವು ಈ ಥರ ಬೋಟಿಂಗ್ ಹೋಗ್ತಾರೆ, ಅವರೇ ತೊಗೊಂಬಂದು ಫುಡ್ ಸರ್ವ್ ಮಾಡ್ತಾರೆ. ಇವಾಗ ಸಂಜೆ ಆಯ್ತಲ್ವ, ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ. ಒಂದು ಸ್ಮಾಲ್ ಕ್ಲಿಪ್ಪು ಶ್ರೀನಗರಲ್ಲಿರೋ ಡಾಲ್ ಲೇಕ್ದು ಟೈಮ್ ಲ್ಯಾಪ್ಸು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಮಾಲ್ ಶಾಪ್ಸ್ ಇದೆ. ಒಬ್ಬೊಬ್ಬರು ಶಾಪ್ಸ್ ಡಿವೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾವು ಬೋಟಲ್ಲಿ ಹೋಗ್ಬೇಕಾದ್ರೆ ಶಾಪಿಂಗ್ ಮಾಡ್ಬೋದು. ಅದಕ್ಕೆ ಇದು ಅಂದರೆ ಲೈಕ್ ಒಂದು ರೈಡ್ ಬಂದಂಗೂ ಆಗುತ್ತೆ, ಶಾಪಿಂಗ್ ಮಾಡ್ದಂಗೂ ಆಗುತ್ತೆ. ಹೀಗೆ ಸುಮ್ಮನೆ ಬೋಟ್ ಹೌಸಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಡೈನಿಂಗ್ ಟೇಬಲ್ ನೋಡಿ, ಕಾಶ್ಮೀರಿ ಡಿಸೈನ್ ಪ್ರತಿಯೊಂದು. ಇಲ್ಲಿ ನಿಮಗೆ 4 ರೂಮ್ಸ್, ಆಲ್ಮೋಸ್ಟ್ ಬೋಟ್ ಹೌಸಲ್ಲಿ ಆಲ್ಮೋಸ್ಟ್ 4 ಬೆಡ್ರೂಮ್ಸ್ ಸಿಗುತ್ತೆ. ಒಂದೊಂದು ಜಾಸ್ತಿನೇ ಇರುತ್ತೆ, ಒಂದೊಂದು ಕಮ್ಮಿ ಇರುತ್ತೆ, ಬಟ್ ಆಲ್ಮೋಸ್ಟ್ 4 ಬೆಡ್ರೂಮ್ಸೇ ಸಿಗೋದು. ರೂಮ್ ನೋಡಿ, ನಾವಿದ್ದಿದ್ದು ರೂಮ್ ಇದು. ಎಷ್ಟು ಸಿಂಪಲ್ಲಾಗಿ, ಬಟ್ ಎಲ್ಲನೂ ವುಡ್ಡಲ್ಲಿದೆ ಪ್ರತಿಯೊಂದು. ಹಂಗೆ ಇದು ಮುಗಿಸ್ಕೊಂಡಿದ ತಕ್ಷಣ ಒಂದು ಹಾರ್ಸ್ ರೈಡ್ ಬಂದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ರಿವರು, ರಾಕ್ಸು, ಮೌಂಟೇನ್ಸು, ಒಂಥರ ಮಿಸ್ಟೀರಿಯಸ್ ಪ್ಲೇಸ್ ಥರ ನೋಡಿ ಹೆಂಗಿದೆ ವ್ಯೂ. ನೋಡಿ ಎಷ್ಟೋ ರಿವರ್ಸು ಮೌಂಟೇನ್ ಮಧ್ಯ, ಅಂದರೆ ಲೈಕ್ ಮೌಂಟೇನ್ಸಿಂದನೇ ಫಾರ್ಮ್ ಆಗೋದು ರಿವರ್ಸ್. ಇದೊಂದು ಸಾಕ್ಷಿ ಅದಕ್ಕೆ. ನೆಕ್ಸ್ಟ್ ಡೇ ಸೋನಾಮಾರ್ಗ್ ಹೋಗಿದ್ವಿ. ಸೋನಾಮಾರ್ಗ್ಗೆ ಎಂಟ್ರಿ ಇದೆ, ಮೇನ್ ಎಂಟ್ರೆನ್ಸ್ ಇದೆ, ಇದೇ ಬ್ರಿಡ್ಜು ನೋಡಿ. ಲೈಟಾಗಿ ಸ್ನೋಫಾಲ್ ಆಗ್ತಾ ಇದೆ.
ಮೌಂಟೇನ್ಸ್ ಮಧ್ಯೆ ಹೋಗ್ತಾ ಇದ್ರೆ ನೋಡಿ, ಆ ಕಡೆ ಈ ಕಡೆ ಮೌಂಟೇನ್, ಮಧ್ಯದಲ್ಲಿ ರೋಡು, ಅದರಲ್ಲೂ ಸ್ನೋಫಾಲ್ ಸೌಂಡ್ ಕೇಳಿಸ್ಕೊಳ್ಳಿ. ಹಂಗೆ ಒಂದು ಸ್ಮಾಲ್ ಟೈಮ್ ಲ್ಯಾಬ್ಸು ಸುತ್ತಲೂ ನೋಡಿ ಎಷ್ಟು ಸಕ್ಕದಾಗಿದೆ. ನೀವು ಇವಾಗ ಕ್ಲಿಯರಾಗಿ ನೋಡ್ಬೋದು ಸ್ನೋಫಾಲ್ನ, ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಅವಾಗೆ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇತ್ತು, ಇವಾಗ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಎಲ್ಲ ಸ್ನೋಯಿಂದ ಕವರ್ ಆಗಿಬಿಟ್ಟಿದೆ, ಆಲ್ಮೋಸ್ಟ್ ಆಲು. ಎಲ್ಲರೂ ಟ್ರಾನ್ಸ್ಪೋರ್ಟೇಷನ್ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾಕಂದರೆ ಈ ಸ್ನೋಫಾಲಿಂದ ಗಾಡಿ ಟೈರ್ ಸ್ಲಿಪ್ ಆಗುತ್ತೆ, ಅದಕ್ಕೋಸ್ಕರ. ಓಕೆ ಗಾಯ್ಸ್, ಸಿಗೋಣ ಆಫ್ಟರ್ ಫ್ಯೂ ಡೇಸ್. ಬಾಯ್, ಟೇಕ್ ಕೇರ್. ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಆಯಿತು. ಬಾಯ್.